ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ.ವೈ ನ್ಯೂಸ್ ಟಿವಿಗೆ ಸ್ವಾಗತ. ಸಿಕಲ್ ಆನಂದಗೌಡರ ಸಮಕ್ಷಮದಲ್ಲಿ ವಿವಿಧ ಪಕ್ಷ ತೊರೆದು ಹಲವು ಮುಖಂಡರು ಬಿಜೆಪಿ ಪಕ್ಷ ಸೇರ್ಪಡೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದಿಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪೆದ್ದಪ್ಪಯ್ಯ ಮತ್ತು ಅವರ ಪತ್ನಿ ವನಜಾಕ್ಷಿ ಹಾಗೂ ಎಸ್ ಕುರವರಹಳ್ಳಿ, ನೀಲವರತಹಳ್ಳಿ ಗ್ರಾಮಗಳ ಹಲವು ಮುಖಂಡರು ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಸೇರ್ಪಡೆಯಾದರು. ನೀಲವರತಹಳ್ಳಿ ಹಾಗೂ ಎಸ್ ಕುರವರಹಳ್ಳಿ ಗ್ರಾಮಗಳಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನೀತಿ ಸಿದ್ಧಾಂತ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ, ಭಾರತೀಯ ಜನತಾ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪ್ರತಿ ಬೂತ್ ಮಟ್ಟದ ವ್ಯಾಪ್ತಿಯಲ್ಲಿ ಸಂಘಟನಾ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರ ಅವರ ಮಾರ್ಗದರ್ಶನದಂತೆ ಪಕ್ಷ ಸಂಘಟನೆಗೆ ನೆಚ್ಚಿನ ಹೊತ್ತು ನೀಡಲಾಗುತ್ತಿದ್ದು, ವಿವಿಧ ಪಕ್ಷಗಳ ಮುಖಂಡರನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸುವ ಅಭಿಯಾನ ಮುಂದುವರೆದಿದೆ. ಪೆದ್ದಪ್ಪಯ್ಯ ಅವರಂತಹ ಹಿರಿಯ ನಾಯಕರು ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಿಜೆಪಿಗೆ ಹೆಚ್ಚಿನ ಬಲ ತುಂಬಲಿದೆ ಎಂದು ತಿಳಿದರು. ಇನ್ನು ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಬೂತ್ ಮಟ್ಟದಲ್ಲೇ ಪಕ್ಷವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಹೆಚ್ಚಿನ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರೊಂದಿಗೆ ಕಾರ್ಯಕರ್ತರು ಸಂಘಟಿತವಾಗಿ ಕೆಲಸ ಮಾಡಬೇಕೆಂದು ಅವರು ಕರೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಾದಿಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೆದ್ದಪ್ಪಯ್ಯ, ಸುರೇಶ್, ವೆಂಕಟೇಶ್, ಎಲ್ ಮಂಜುನಾಥ್, ಮಾಜಿ ಸದಸ್ಯ ಶ್ರೀನಿವಾಸ್, ಅಶ್ವತ್ಥಪ್ಪ, ನಾರಾಯಣಪ್ಪ, ಶಂಕರ್, ಕೆಎನ್, ನವೀನ್, ಗಂಗರಾಜು ಸೇರಿದಂತೆ ಹಲವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಶಿಡ್ಲಘಟ್ಟ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜಿ.ವೈ ನ್ಯೂಸ್ ಟಿವಿ ನಿರಂತರವಾಗಿ ಸುದ್ದಿಗಾಗಿ ನೋಡ್ತಾ ಇರಿ. ನಮಸ್ಕಾರ. ಕುರಿತಾಗಿ ಪ್ರತಿಯೊಬ್ಬರಲ್ಲೂ ಸಹ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ನಾವು ಸಹ ಪಕ್ಷದ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಯಾವೆಲ್ಲ 5 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಬೂತ್ ಮಟ್ಟದಲ್ಲಿ ಇವತ್ತಿನ ದಿವಸ ನಮ್ಮ ಪಕ್ಷವನ್ನ ಗಟ್ಟಿಗೊಳಿಸೋದ್ರ ಸಮ್ಮುಖ ಪ್ರತಿಯೊಬ್ಬರಿಗೂ ಸಹ ಜವಾಬ್ದಾರಿಯನ್ನ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ SIR ಈಗಾಗಲೇ ದೇಶದಾದ್ಯಂತ ಶುರುವಾಗಿ ಹಲವಾರು ರಾಜ್ಯಗಳಲ್ಲಿ ಇದು ಮುಕ್ತಾಯವಾಗಿ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲೂ ಸಹ ಕೊನೆ ತಿಂಗಳ 29ನೇ ತಾರೀಕು ಶುರುವಾದಂತಹ ಈ SIR ಪ್ರತಿ ಬೂತ್ ಮಟ್ಟದಲ್ಲೂ ಸಹ ತುಂಬಾ ಯಶಸ್ವಿಯಾಗಿ ನಡೀತಾ ಬಂದಿದೆ. ಈ SIR ಕುರಿತಾಗಿ ಈಗಾಗಲೇ ಸಂಬಂಧಪಟ್ಟ ದಂಡಾಧಿಕಾರಿಗಳು, ಸಂಬಂಧಪಟ್ಟ ಇಲ್ಲಿ ಯಾರು ನೇಮಕಗೊಳಿಸಿದ್ದಾರೆ BLOಗಳು, ಇವರೆಲ್ಲರೂ ಸಹ ನಮ್ಮ ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಏನು ಇವತ್ತು ದಿವಸ SIR ಕುರಿತಾಗಿ ಪ್ರತಿ ಮನೆಗೂ ಭೇಟಿ ಕೊಟ್ಟು BLOಗಳು ಎನಮರೇಷನ್ ಫಾರಂ ಅನ್ನ ಕೊಡೋದ್ರ ಮುಖಾಂತರ ಪ್ರತಿಯೊಬ್ಬರನ್ನು ಸಹ ಒಂದು ಮತಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇವಲ BLOಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ನಾವು ಭಾರತದ ಪ್ರಜೆಯಾಗಿ ಆ ಜವಾಬ್ದಾರಿ ನಮ್ಮ ಮೇಲೇನೂ ಇದೆ. ಯಾರು ಅರ್ಹರಿದ್ದಾರೆ, ಮತಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಯಾರು ಅರ್ಹರಿದ್ದಾರೆ ಅವರನ್ನ ನಾವು ಮತಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. 2002ರಲ್ಲಿ ಆದಂತಹ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಇವತ್ತಿನ ದಿವಸ 2026ರಲ್ಲಿ ಆಗ್ತಾ ಇದೆ. 22 ವರ್ಷಗಳಿಗೆ ಒಂದು ಬಾರಿ ಆಗ್ತಕ್ಕಂತಹ ಇವು ಮತಪಟ್ಟಿ ಪರಿಷ್ಕರಣೆ ಈ ಬಾರಿ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರೋದು ನಮ್ಮ ಎಲ್ಲ ಸುದೈವನೇ ಸರಿ. ನಮ್ಮ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಅದೃಷ್ಟವೇ ಸರಿ. ಯಾಕಂತ ಹೇಳಿದ್ರೆ ಯಾರು ಮತಪಟ್ಟಿಯಿಂದ ಹೊರಗುಳಿಸ್ಬೇಕು, 2002 ಆದ್ಮೇಲೆ ಯಾರೆಲ್ಲ ಆ ಪಟ್ಟಿಯಲ್ಲಿ ಮೃತಪಟ್ಟಿದ್ದಾರೆ ಅವ್ರನ್ನೆಲ್ಲ ತೆಗಿತಕ್ಕಂಥ ಕೆಲಸ ಮಾಡಬೇಕು. ಯಾರನ್ನೆಲ್ಲ ಹೊಸದಾಗಿ ಆ ಮತಪಟ್ಟಿಗೆ ಸೇರಿಸ್ಬೇಕು, ಸಂಬಂಧಪಟ್ಟ ದಾಖಲಾತಿಗಳೇನಿದಾವೆ ಆ ದಾಖಲಾತಿಗಳನ್ನೆಲ್ಲ ಕೊಡೋದ್ರ ಮುಖಾಂತರ ನಾವು ಇವತ್ತಿನ ದಿವಸ ಈ ಒಂದು SIRಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ.
ಅದೇ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಪ್ರತಿ ಬೂತ್ನಲ್ಲೂ ಸಹ ಒಂದು BLA 2 ಅಂತ ಹೇಳ್ಬಿಟ್ಟು ನಾವು ಸಹ ಪಕ್ಷದ ಕಡೆಯಿಂದ ಒಬ್ಬರನ್ನ ಬೂತ್ ಮಟ್ಟದಲ್ಲಿ ನೇಮಕ ಮಾಡಿದ್ದೀವಿ. ಆ BLOಗಳು ಯಾವಾಗ ಮತ ಪಟ್ಟಿ ಕೇಂದ್ರಕ್ಕೆ ಬಂದಾಗ, ಆ ಬೂತ್ಗೆ ಬಂದಾಗ ನಮ್ಮ BLA 2 ಅಂತ ಯಾರು ಇರ್ತಾರೆ ಅವರು ಅವ್ರ ಜೊತೆ ಸಾಥ್ ಕೊಡ್ತಕ್ಕಂಥ ಕೆಲಸವನ್ನ ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಬೂತ್ ಮಟ್ಟದಲ್ಲೂ ಮಾಡ್ತಾ ಇದ್ದಾರೆ. ಬಲೋ ಭಾರತ್ ಮಾತಾ ಕಿ ಬರೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ನಿತಿನ್ ನಬೀನ್ ಅವರಿಗೆ, ವಿಜಯೇಂದ್ರಣ್ಣಂಗೆ, ಸೀಕಲ್ ರಾಮಚಂದ್ರೇಗೌಡರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ದಿವಸ ಎಸ್ ದೇವಗನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾದಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರ್ವಾತನಹಳ್ಳಿ ಹಾಗೂ ಎಸ್ ಕುರುಬರಹಳ್ಳಿ ಗ್ರಾಮಗಳಲ್ಲಿ ಸಂಬಂಧಪಟ್ಟಾಗೆ ಇವತ್ತು ನಮಗೆ ಒಂದು ವಿಶೇಷವಾದಂತಹ ದಿನ. ಎಲ್ಲ ನಮ್ಮ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ಇವತ್ತಿನ ದಿವಸ ವಿವಿಧ ಪಕ್ಷಗಳಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಆದರ್ಶಗಳನ್ನು, ನೀತಿ ನಿಯಮಗಳನ್ನು ಒಪ್ಪಿ ಇವತ್ತಿನ ದಿವಸ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ನಮಗಿಲ್ಲಿ ಅಶ್ವತ್ಥಣ್ಣರಾಗಿರ್ಬೇಕು, ವೆಂಕಟೇಶ್ ಗೌಡರು, ನವೀನ್ ಅವರು, ಸುರೇಶ್ ಅವರು, ಎಲ್ ಮಂಜುನಾಥ್ ಅವರು, ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯತಿ ಮೆಂಬರು ಆಗಿದ್ದರು, ರಮೇಶ್ ಅವರು, ನವೀನ್ ಅವರು, ಗಂಗರಾಜು ಅವರು, ನಾರಾಯಣಪ್ಪ ಅವರು, ಹೀಗೆ ಅನೇಕ ಜನ, ಅಶ್ವತ್ಥಪ್ಪ ಅವರು, ವಿಶೇಷವಾಗಿ ಪೆದ್ದಪ್ಪಯ್ಯ ಅವರು ಹಾಗೂ ಅವರ ಶ್ರೀಮತಿಯವರಾದ ವನಜಾಕ್ಷಿಯವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ನೀತಿ ನಿಯಮಗಳನ್ನು, ಆದರ್ಶಗಳನ್ನು ಮೆಚ್ಚಿ ಇವತ್ತಿನ ದಿವಸ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಾವು SIR ಕುರಿತಾಗಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಬೂತ್ಗೂ ಸಹ ಒಂದು ಭೇಟಿಯನ್ನು ಕೊಡೋದ್ರ ಮುಖಾಂತರ ಅಲ್ಲಿ ನಮ್ಮ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರ ಒಂದು ನಿರ್ದೇಶನದ ಮೇರೆಗೆ ಆ ಹಳ್ಳಿಗೆ ಸಂಬಂಧಪಟ್ಟ ಹಾಗೆ, ಆ ಬೂತ್ಗೆ ಸಂಬಂಧಪಟ್ಟ ಹಾಗೆ ಇತರರನ್ನು ಸಹ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತಿನ ದಿವಸ ಅನೇಕ ಮುಖಂಡರು ಇವತ್ತಿನ ದಿವಸ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಿ ಕಟ್ಟೋದ್ರ ಮುಖಾಂತರ ಗ್ರಾಸ್ ರೂಟ್ ಲೆವೆಲ್ನಿಂದ ನಮ್ಮ ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಸೀಕಲ್ ರಾಮಚಂದ್ರೇಗೌಡರು ಏನು ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಅವರ ಒಂದು ಸೂಚನೆಯ ಮೇರೆಗೆ ಇವತ್ತಿನ ದಿವಸ ನಾವು ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಪೆದ್ದಪ್ಪಯ್ಯಣ್ಣವರು ಇವತ್ತು ವಿಶೇಷವಾಗಿ ಅವರ ಶ್ರೀಮತಿಯೊಂದಿಗೆ ನಮಗೆ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನಮಗೆ ಈ ಬೂತ್ ಮಟ್ಟದಲ್ಲಿ ಒಂದು ಆನೆಬಲ ಬಂದಂಗಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಸಲ್ಲಿ ಏನು ಚುನಾವಣೆಗಳು ಈಗಾಗಲೇ ಶುರು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಲ್ಲಿ ನಾವು ಈ ಗ್ರಾಮ ಪಂಚಾಯತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಸ್ಕೊಂಡ್ಬರೋದ್ರ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿ ಎಲ್ಲ ಮುಖಂಡರ ಪರವಾಗಿ, ಕಾರ್ಯಕರ್ತರ ಪರವಾಗಿ ನಾವು ದೊಡ್ಡವರಲ್ಲಿ ಮನವಿಯನ್ನು ಮಾಡ್ಕೊತೀವಿ.